ಡಿಕೆಶಿ ಸಿಎಂ ಪಟ್ಟದ ಬಗ್ಗೆ ಭೈರವಿ ಮಾತೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕಷ್ಟ. ಡಿಕೆಶಿ ಸಿಎಂ ಪಟ್ಟದ ಬಗ್ಗೆ ಭೈರವಿ ಮಾತೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗೋದು ಕಷ್ಟ ಸಾಧ್ಯ. ಆದರೆ ಪರಮ ದೈವ ಭಕ್ತ ಡಿಕೆ ಶಿವಕುಮಾರ್ಗೆ ದೈವಾನುಗ್ರಹ ಇದೆ. ಪರಮ ಗುರುಭಕ್ತ ಡಿಕೆ ಶಿವಕುಮಾರ್ಗೆ ಗುರುವಿನ ಅನುಗ್ರಹ ಇದೆ. ಸಿಎಂ ಸುದ್ದಿಗೆ ತನ್ನಿಂತಾನೇ ಪಟ್ಟ ತ್ಯಜಿಸುವಂತ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಡಿಕೆ ಶಿವಕುಮಾರ್ಗೆ ತನ್ನಿಂತಾನೇ ಅವಕಾಶಗಳು ಸೃಷ್ಟಿಯಾಗುತ್ತೆ. ಪಟ್ಟದ ಅವಕಾಶ ಸೃಷ್ಟಿಯಾಗುವವರೆಗೂ ಕೂಡ ಕಾಯಬೇಕು ಅಂತ ಹೇಳಿ ಡಿಕೆಶಿ ಅವರು ಹೇಳಿಕೆ ನೀಡುತ್ತಿದ್ದಾರೆ. ಡಿಕೆ ಮುಖ್ಯಮಂತ್ರಿ ಆಗುವುದು ಶತಸಿದ್ಧ. ಅಶ್ವೇಗ ನ್ಯೂಸ್ ವೇದಿಕೆಯಲ್ಲಿ ಭೈರತಿ ಮಾತೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗೋದು ಕಷ್ಟ ಸಾಧ್ಯವಾಗಿದೆ. ಪರಮ ಗುರುಭಕ್ತ ಡಿಕೆ ಶಿವಕುಮಾರ್ಗೆ ಗುರುವಿನ ಅನುಗ್ರಹ ಇದೆ. ಸಿಎಂ ಸಿದ್ದುಗೆ ತನ್ನಿಂತಾನೇ ಪಟ್ಟ ತ್ಯಜಿಸುವಂತ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಡಿಕೆ ಮುಖ್ಯಮಂತ್ರಿ ಆಗುವುದು ಶತಸಿದ್ಧ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಒಂದು ಕಡೆ ಹೇಳ್ತಾರೆ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗೋದು ಕಷ್ಟ ಸಾಧ್ಯ ಅಂತಲೂ ಕೂಡ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಶತಸಿದ್ಧ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ತಾನಾಗೆ ಪಟ್ಟವನ್ನು ತ್ಯಜಿಸುವಂತಹ ಸಂದರ್ಭ ಸೃಷ್ಟಿಯಾಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರೆ. ಒಂದು ಕಡೆ ಇದೆಲ್ಲ ನೋಡ್ತಾ ಇದ್ರೆ ಗೊಂದಲಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಅಶ್ವವೇಗ ನ್ಯೂಸ್ ವೇದಿಕೆಯಲ್ಲಿ ಭೈರತಿ ಮಾತೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗೋದು ಕಷ್ಟವಾಗಿದೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ತನ್ನಿಂತಾನೇ ಸಿಎಂಗೆ ಪಟ್ಟ ತ್ಯಜಿಸುವಂತ ಸನ್ನಿವೇಶ ಕೂಡ ಸೃಷ್ಟಿಯಾಗುತ್ತೆ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಪಟ್ಟದ ಅವಕಾಶ ಸೃಷ್ಟಿ ಆಗೋವರೆಗೂ ಕಾಯಬೇಕು ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಇದನ್ನು ಯಾರು ನಾವು ಬೌದ್ಧಿಕವಾಗಿ ಅಥವಾ ದೃಷ್ಟಿಯಿಂದ ನಾವು ನೋಡಿದಾಗ ಡಿಕೆಶಿ ಅವರಿಗೆ ಸೀಟ್ ಸಿಗುವ ವಿಚಾರ ಇಲ್ಲ ಅಂತ ಕಾಣುತ್ತೆ. ಅವರು ಮುಖ್ಯಮಂತ್ರಿ ಆಗೋ ಲಕ್ಷಣಗಳು ಇಲ್ಲ ಅಂತ ಅನ್ಸುತ್ತೆ. ಆದರೆ ದೈವ ನಿರ್ಣಯ ಅಂತ ಒಂದು ಬೇರೆ, ಇದನ್ನು ಯಾರು ಮುರಿಯೋಕ್ಕಾಗಲ್ಲ. ಕಾರಣ ಏನಂದ್ರೆ 1 2 3 4 5 6 7 8 9 10 11ದಲ್ಲಿ ಗುರು ಇದ್ದಾನೆ. ಕುಂಭದಲ್ಲಿ ಗುರು ಇರೋದ್ರಿಂದ ಖಂಡಿತ ಡಿಕೆಶಿ ಅವರಿಗೆ ಗುರುವಿನ ಅನುಗ್ರಹ ಬಂದೇ ಬರುತ್ತೆ. ಶುಭ ಏಕಾದಶ ಸ್ಥಾನ ಫಲ ಅವಾಪ್ತ್ಯರ್ಥಂ ಅಂತ ಹೇಳ್ತಾರೆ. ಏಕಾದಶದಲ್ಲಿ ಗುರು ಬಂದು ಕುಂಭದಲ್ಲಿ ಕುತ್ಕೊಂಡಿದ್ದ. ಕುಂಭ ಗುರು ಬಹಳ ವಿಶೇಷವಾದ ಗುರು. ಗುರುವಿನ ಅನುಗ್ರಹ ಒಂದು ವಿಶೇಷ ರೀತಿಯಲ್ಲಿ ಆಗತ್ತೆ. ಇವರ ಆ ಕುರ್ಚಿಗೆ ಯಾರು ಅಡ್ಡ ಇದ್ದಾರೋ ಅವರನ್ನು ಹೇಗೆ ಸರಗಿಸಬೇಕು ಅಂತ ಏನು ಒಂದು ನಡೆಯುತ್ತಲ್ಲ ಆ ಸನ್ನಿವೇಶ, ಅದನ್ನ ಗುರುವೇ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಖಂಡಿತ ಅವ್ರಿಗೆ ಆ ಸೀಟು ಮೇಲೆ ಕುತ್ಕೊಂಡು ಅವರು ಆಡಳಿತ ನಡೆಸುವ ಯೋಗ ಅವರಿಗೆ ಬಂದೇ ಬರುತ್ತೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಶನಿಯ ಒಂದು ನಿರ್ಗಮನ ಮುಂದಾಗತ್ತಲ್ವಾ, ತಕ್ಷಣ ಅವರಿಗೆ ಉತ್ತಮ ಫಲಿತಾಂಶ ಖಂಡಿತ ಸಿಗ್ತದೆ. ಅದು ಸ್ವಲ್ಪ ಅವರು ಇದರಲ್ಲಿ ಕೆಲವು ಪರಿಹಾರಗಳಿದೆ. ಆ ಪರಿಹಾರಗಳನ್ನು ಮಾಡಿಕೊಂಡಲ್ಲಿ ನಿಜವಾಗಿಯೂ ಯಾವುದೇ ಸಮಸ್ಯೆ ಇಲ್ಲದೆ ಆ ಸೀಟ್ ಅವ್ರಿಗೆ ಪ್ರಾಪ್ತಿಯಾಗತ್ತೆ. ಅದ್ರ ಮೇಲೆ ಆರಾಮಾಗಿ ಕೂತ್ಕೋಬೋದು. ನಾವು ಬೌದ್ಧಿಕವಾಗಿ ಅಥವಾ ದೃಷ್ಟಿಯಿಂದ ನಾವು ನೋಡಿದಾಗ ಡಿಕೆಶಿ ಅವರಿಗೆ ಸೀಟ್ ಸಿಗುವ ವಿಚಾರ ಇಲ್ಲ ಅಂತ ಕಾಣುತ್ತೆ. ಅವರು ಮುಖ್ಯಮಂತ್ರಿ ಆಗೋ ಲಕ್ಷಣಗಳು ಇಲ್ಲ ಅಂತ ಅನ್ಸುತ್ತೆ. ಆದರೆ ದೈವ ನಿರ್ಣಯ ಅಂತ ಒಂದು ಬೇರೆ, ಇದನ್ನು ಯಾರು ಮುರಿಯೋಕ್ಕಾಗಲ್ಲ. ಡಿಕೆಶಿಗೆ ಸದ್ಯಕ್ಕೆ ಸಿಎಂ ಪಟ್ಟ ದೂರ. ಡಿಕೆಗಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಪಟ್ಟ ಸಿಗೋದಿಲ್ಲ. ಆ ಒಂದು ಸನ್ನಿವೇಶಕ್ಕಾಗಿ ಕಾಯಲೇಬೇಕು ಡಿಕೆ ಶಿವಕುಮಾರ್. ಆಗ ಡಿಕೆಶಿನ ಯಾರು ತಡೆಯೋದಕ್ಕೆ ಆಗೋದಿಲ್ಲ. ಡಿಕೆಗೆ ದೈವ ಬಲ ಇದೆ, ಗುರುಬಲ ಇದೆ. ಸಿಎಂ ಪಟ್ಟ ಅಂತೂ ಖಚಿತ ಅಂತ ಹೇಳಿದ್ದಾರೆ. ಡಿಕೆಶ್ಗೆ ಸದ್ಯಕ್ಕೆ ಮಾತ್ರ ಸಿಎಂ ಪಟ್ಟ ದೂರ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಡಿಕೆ ಈಗಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಪಟ್ಟ ಸಿಗೋದಿಲ್ಲ. ಒಂದು ಸನ್ನಿವೇಶ ಬರುತ್ತೆ, ಆ ಸನ್ನಿವೇಶಕ್ಕೋಸ್ಕರ ಕಾಯಬೇಕು ಅಂತೂ ಡಿಕೆಶಿ ಅವರು ಸಿಎಂ ಪಟ್ಟದಲ್ಲಿ ಕುಳಿತುಕೊಳ್ಳೋದು ಶತಸಿದ್ಧ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಆ ಒಂದು ಸನ್ನಿವೇಶದ ನಂತರ ಡಿಕೆಶಿ ಅವರು ಸಿಎಂ ಪಟ್ಟದಲ್ಲಿ ಕುಳಿತುಕೊಳ್ತಾರೆ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಅಥವಾ ದೃಷ್ಟಿಯಿಂದ ನಾವು ನೋಡಿದಾಗ
ಡಿ ಕೆ ಶಿ ಅವರಿಗೆ ಸೀಟ್ ಸಿಗುವ ವಿಚಾರ ಇಲ್ಲ ಅಂತ ಕಾಣುತ್ತೆ. ಅವರು ಮುಖ್ಯಮಂತ್ರಿ ಆಗೋ ಲಕ್ಷಣಗಳು ಇಲ್ಲ ಅಂತ ಅನಿಸುತ್ತೆ. ಆದರೆ ದೈವ ನಿರ್ಣಯ ಅಂತ ಒಂದು ಬೇರೆ, ಇದನ್ನು ಯಾರು ಮುರಿಯೋಕ್ಕಾಗಲ್ಲ. ಕಾರಣ ಏನಂದ್ರೆ 1 2 3 4 5 6 7 8 9 10 11ರಲ್ಲಿ ಗುರು ಇದ್ದಾನೆ. ಕುಂಭದಲ್ಲಿ ಗುರು ಇರೋದ್ರಿಂದ ಖಂಡಿತ 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 ಡಿ ಕೆ ಶಿ ಅವರಿಗೆ ಗುರುವಿನ ಅನುಗ್ರಹ ಬಂದೇ ಬರುತ್ತೆ. ಶುಭ ಏಕಾದಶ ಸ್ಥಾನ ಫಲ ಅವಾಪ್ತ್ಯರ್ಥಂ ಅಂತ ಹೇಳ್ತಾರೆ. ಏಕಾದಶದಲ್ಲಿ ಗುರು ಬಂದು ಕುಂಭದಲ್ಲಿ ಕುತ್ಕೊಂಡಿದ್ದ. ಕುಂಭ ಗುರು ಬಹಳ ವಿಶೇಷವಾದ ಗುರು. ಗುರುವಿನ ಅನುಗ್ರಹ ಒಂದು ವಿಶೇಷ ರೀತಿಯಲ್ಲಿ ಆಗತ್ತೆ. ಇವರ ಆ ಕುರ್ಚಿಗೆ ಯಾರು ಅಡ್ಡ ಇದ್ದಾರೋ ಅವರನ್ನು ಹೇಗೆ ಸರಗಿಸಬೇಕು ಅಂತ ಏನು ಒಂದು ನಡೆಯುತ್ತಲ್ಲ ಆ ಸನ್ನಿವೇಶ, ಅದನ್ನ ಗುರುವೇ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಖಂಡಿತ ಅವ್ರಿಗೆ ಆ ಸೀಟು ಮೇಲೆ ಕುತ್ಕೊಂಡು ಅವರು ಆಡಳಿತ ನಡೆಸೋ ಯೋಗ ಅವರಿಗೆ ಬಂದೇ ಬರುತ್ತೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಶನಿಯ ಒಂದು ನಿರ್ಗಮನ ಮುಂದಾಗತ್ತಲ್ವಾ, ತಕ್ಷಣ ಅವರಿಗೆ ಉತ್ತಮ ಫಲಿತಾಂಶ ಖಂಡಿತ ಸಿಗ್ತದೆ. ಅದು ಸ್ವಲ್ಪ ಅವರು ಇದರಲ್ಲಿ ಕೆಲವು ಪರಿಹಾರಗಳಿದೆ. ಆ ಪರಿಹಾರಗಳನ್ನು ಮಾಡಿಕೊಂಡಲ್ಲಿ ನಿಜವಾಗಿಯೂ ಯಾವುದೇ ಸಮಸ್ಯೆ ಇಲ್ಲದೆ ಆ ಸೀಟ್ ಅವ್ರಿಗೆ ಪ್ರಾಪ್ತಿಯಾಗತ್ತೆ. ಅದ್ರ ಮೇಲೆ ಆರಾಮಾಗಿ ಕೂತ್ಕೋಬೋದು. ನಾವು ಬೌದ್ಧಿಕವಾಗಿ ಅಥವಾ ದೃಷ್ಟಿಯಿಂದ ನಾವು ನೋಡಿದಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನನ್ನ ಕೊಲೀಗ ಮಂಜರಿ. ಈಗ ಭೈರವಿ ಮಾತೆಯವರು ಡಿ ಕೆ ಶಿ ಅವರ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಹೇಳ್ತಾರೆ ಅವರು ಸಿಎಂ ಪಟ್ಟ ಸಿಗೋದು ಕಷ್ಟ ಸಾಧ್ಯ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲ, ಡಿ ಕೆ ಶಿ ಅವರು ಸಿಎಂ ಪಟ್ಟದಲ್ಲಿ ಕೂರೋದು ಶತ ಸಿದ್ಧ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ? ನಿರೀಕ್ಷಾ, ಕರ್ನಾಟಕದ ಮೊದಲ ಅಘೋರಿ ಮಹಿಳೆ ಮಾತೆ ಅಂತ ಖ್ಯಾತರಾದಂಥವರು ಭೈರವಿ ಮಾತೆಯವರು. ಸೊ ಅಶ್ವವೇಗ ಸ್ಟುಡಿಯೋಗೆ ಬಂದಾಗ ನಾನೇ ಅವರ ಸಂದರ್ಶನವನ್ನು ಮಾಡಿದ್ದೆ. ಆ ಟೈಮ್ನಲ್ಲಿ ಅವ್ರು ಹೇಳಿದಂತಹ ಸ್ಫೋಟಕ ಭವಿಷ್ಯ ಏನು ಅಂದರೆ, ಸಾಕಷ್ಟು ಜ್ಯೋತಿಷಿಗಳು ಈಗಾಗಲೇ ಡಿ ಕೆ ಶಿ ಅವರು ಸಿ ಎಂ ಆಗ್ತಾರೆ ಇಲ್ಲ ಅನ್ನುವಂಥ ಭವಿಷ್ಯವನ್ನು ಹೇಳಿರ್ಬೋದು. ಆದರೆ ಭೈರವಿ ಮಾತೆಯವರು ನುಡ್ತಿರುವಂಥ ಭವಿಷ್ಯ ಯಾವತ್ತೂ ಕೂಡ ರಾಜಕೀಯದಲ್ಲಿ ಸಂಚಲನವನ್ನು ಉಂಟು ಮಾಡಿರುತ್ತೆ. ಈ ಬಾರಿಯೂ ಕೂಡ ಅಂಥದ್ದೇ ಒಂದು ಸ್ಫೋಟಕ ಭವಿಷ್ಯವನ್ನು ಎಕ್ಸ್ಕ್ಲೂಸಿವ್ ಆಗಿ ಅಶ್ವವೇಗ ನ್ಯೂಸ್ನ ಸಂದರ್ಶನದಲ್ಲಿ ಭೈರವಿ ಮಾತೆಯವರು ನೀಡಿರುವಂಥದ್ದು. ಡಿ ಕೆ ಶಿ ಅವರಿಗೆ ಸಾಕಷ್ಟು ಕಷ್ಟಗಳಿರಬಹುದು, ಎಲ್ಲ ಗ್ರಹಗಳು ಕಷ್ಟ ಕೊಡ್ತಿರಬಹುದು, ಆದರೆ ಅವರಿಗೆ ಗುರುಬಲ ಅನ್ನುವಂಥದ್ದು ಕೈ ಹಿಡಿಯುತ್ತೆ. ಈಗ ಆಗ್ತಿರುವಂಥ ಎಲ್ಲ ಸನ್ನಿವೇಶಗಳನ್ನು ನೋಡಿದರೆ ಖಂಡಿತ ಕಷ್ಟವಿದೆ. ಯಾಕೆಂದರೆ 1-2 ಗ್ರಹಗಳಲ್ಲ, ಎಲ್ಲ ಗ್ರಹಗಳು ಅವರಿಗೆ ಕಾಟವನ್ನು ಕೊಡ್ತಿದೆ. ಶನಿ ಮೇನ್. ಸೊ ಶನಿ ಗ್ರಹ ಏನಿದೆ ಇದು ಕಾಟವನ್ನು ಕೊಡೋದು ಮುಗಿಸಿ ಆ ಟೈಮ್ ಬರುತ್ತೆ. ಆ ಶನಿ ಸರಿದಾದ ಮೇಲೆ ಗುರು ಖಂಡಿತ ಅವರಿಗೆ ಒಂದು ಒಳ್ಳೆಯ ಫಲವನ್ನು ಕೊಡ್ತಾನೆ ಅನ್ನುವಂಥದ್ದನ್ನು ಭೈರವಿ ಮಾತೆಯವರು ಸಂದರ್ಶನದಲ್ಲಿ ಹೇಳಿದ್ರು. ಇದರ ಜೊತೆಗೆ ಡಿ ಕೆ ಶಿ ಅವರಿಗೆ ಮೇಲಿಂದ ಮೇಲೆ ಕಷ್ಟಗಳು ಬರ್ತಾನೆ ಇವೆ. ಅವರು ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಲಿ, ಹೋಮ ಹವನಗಳನ್ನು ಮಾಡಲಿ, ಎಲ್ಲ ಗ್ರಹಗಳು ಸೇರಿ ಒಂದೊಮ್ಮೆ ಕೆಟ್ಟ ಒಂದು ಫಲವನ್ನು ಕೊಡ್ತಿರುವಾಗ ಇಂಥ ಕಷ್ಟಗಳು ಖಂಡಿತವಾಗಿಯೂ ಸಂಭವಿಸುತ್ತೆ. ಆದರೆ ಈ ಕಷ್ಟಗಳು ಇದ್ರೂ ಕೂಡ ಒಂದು ಟೈಮ್ ಬರುತ್ತೆ, ಖಂಡಿತವಾಗಿಯೂ ಅವರು ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇದರ ಜೊತೆಗೆ ಅವರು ದೈವ ಬಲದ ಬಗ್ಗೆ ಮಾತನಾಡಿದ್ರು ಸಂದರ್ಶನದಲ್ಲಿ. ಅದರಲ್ಲಿ ಹೇಳಿರುವಂಥದ್ದು ಏನು ಅಂತಂದ್ರೆ, ಯಾವುದೇ ಗ್ರಹಗಳು ಎಷ್ಟೇ ಕಾಟ ಕೊಡ್ಲಿ, ಜೊತೆಗೆ ಅವರ ಕುರ್ಚಿಗೆ ಯಾರು ಎಷ್ಟೇ ತೊಂದರೆಯನ್ನ ಮಾಡಿದ್ರು ಕೂಡ ದೈವ ಬಲ ಅಂತ ಒಂದೇನಿದೆ ಅದನ್ನ ಹೇಳಿರೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋಂಥ ರೀತಿಯಲ್ಲಿ ಇದು ಸತ್ಯ. ಡಿ ಕೆ ಶಿ ಅವರು 101% ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ರು. ನಿರೀಕ್ಷಾ, ಓಕೆ, ಥ್ಯಾಂಕ್ ಯು ಮಂಜರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿ ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈಗ ಸಿಎಂ ಪಟ್ಟ ಸಿಗೋದು ಕಷ್ಟ ಸಾಧ್ಯ. ಒಂದು ಸನ್ನಿವೇಶ ಸೃಷ್ಟಿಯಾಗಬೇಕು, ಸಿಎಂ ತಾನೇ ಸಿಎಂ ಪಟ್ಟವನ್ನ ಬಿಟ್ಟು ಹೋಗ್ತಾರೆ, ಅಲ್ಲಿವರೆಗೂ ಕೂಡ ಕಾಯಬೇಕು. ಈಗ ಸದ್ಯಕ್ಕೆ ಮಾತ್ರ ಸಿಎಂ ಪಟ್ಟ ಸಿಗೋದು ಕಷ್ಟ ಸಾಧ್ಯ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರೆ, ಪರಮ ಗುರುಭಕ್ತ ಡಿ ಕೆ ಶಿವಕುಮಾರ್ಗೆ ಗುರುವಿನ ಅನುಗ್ರಹ ಇದೆ. ಸಿಎಂ ಸಿದ್ದುಗೆ ತನ್ನಿಂತಾನೇ ಪಟ್ಟ ತ್ಯಜಿಸುವಂತ ಸನ್ನಿವೇಶ ಸೃಷ್ಟಿಯಾಗುತ್ತೆ, ಅಲ್ಲಿವರೆಗೂ ಕಾಯಬೇಕು. ಈಗ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈಗ ಅವರು ಸಿಎಂ ಪಟ್ಟದಲ್ಲಿ ಕೂರೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸನ್ನಿವೇಶಕ್ಕಾಗಿ ಕಾಯಬೇಕು ಅಂತ ಹೇಳಿ ಕೂಡ ಭೈರವಿ ಮಾತೆಯವರು ಭವಿಷ್ಯವನ್ನ ನುಡಿದಿದ್ದಾರೆ. ಪಟ್ಟದ ಅವಕಾಶ ಸೃಷ್ಟಿ ಆಗೋವರೆಗೂ ಕಾಯಬೇಕು ಡಿ ಕೆ ಶಿ ಅವರು. ಆದರೆ ಡಿ ಕೆ ಮುಖ್ಯಮಂತ್ರಿ ಆಗುವುದಂತೂ ಶತಸಿದ್ಧ ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ.
ನಮ್ಮ ದೃಷ್ಟಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕಷ್ಟ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಕೆಲವೊಂದು ಸನ್ನಿವೇಶಗಳು ಸೃಷ್ಟಿಯಾಗಬೇಕು. ಆ ಸನ್ನಿವೇಶಗಳು ಬಂದ ನಂತರ ಅವರಿಗೆ ಖಂಡಿತವಾಗ್ಲೂ ಕೂಡ ಸಿಎಂ ಪಟ್ಟ ಒಲಿಯುತ್ತೆ ಅನ್ನುವಂಥ ಸ್ಫೋಟಕ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ.